ಹಾಯ್ ಹಲೋ ನಮಸ್ಕಾರ. ಒಂದು ವರ್ಷದಲ್ಲಿ 1 ಕೋಟಿ ಚಾಲನೆಯಲ್ಲಿ ದಿನ 18. 17ನೇ ದಿನ ವಿಡಿಯೋ ನೋಡಿರೋರು ಗೊತ್ತಿರುತ್ತೆ ಏನಾಯಿತು ಏನಾಗಿಲ್ಲ ಅಂತ. 17ನೇ ದಿನದ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ₹0. ನಿಮ್ಮೆಲ್ಲರಿಗೂ ಗೊತ್ತು, ಯಾಕಂದರೆ ನಿನ್ನೆ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ. ಅದಕ್ಕೆ ಮುಂಚೆ ಆಗಿದ್ದು ₹41,550 ನನ್ನ ಒಟ್ಟು 17 ದಿನಗಳ ಸಂಪಾದನೆ ಆಗಿದೆ. ಹೌದು, ಕಮ್ಮಿ ಆಗ್ತಿದೆ, ಮುಂದೆ ಜಾಸ್ತಿ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ 18ನೇ ದಿನ ಸ್ಟಾರ್ಟ್ ಮಾಡಿದೆ. ನಿಮಗೆಲ್ಲ ಗೊತ್ತಿರೋ ಥರನೇ ದಿನ ಬೆಳಗ್ಗೆ ಬೇಗ ಎದ್ದು ಬಂದು ಅಂಗಡಿನ ನೀಟಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಸೆಟ್ ಮಾಡ್ಕೊತೀನಿ. ಅದೇ ಥರ 18ನೇ ದಿನವೂ ಸೇಮ್ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇದ್ದಿದ್ದು, 1 ವರ್ಷದಲ್ಲಿ 1 ಕೋಟಿ ಚಾಲನ್ನ ತೊಗೊಂಡಾದ್ಮೇಲೆ ಸುಮಾರು ರಜೆಗಳು ಮಾಡಿಬಿಟ್ಟೆ ಅಂಗಡಿಗೆ. 2 ಅಂಗಡಿನೂ ಲೀವ್ ಆಗಿಬಿಡ್ತು. ಸೊ ನನಗೆ ಬರ್ತಾಯಿದ್ದಿದ್ದು ಇನ್ಕಮ್ಮು, ನನಗೆ ಬರ್ತಾಯಿದ್ದಿದ್ದು ಅರ್ನಿಂಗ್ಸ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ರಜೆ ಹಾಕಿದಾಗ. ಏನು ಮಾಡೋಕ್ಕಾಗುತ್ತೆ, ನಾವು ಒಂದು ಬಯಸಿದ್ರೆ ವಿಧಿ ಒಂದು ಬಯಸುತ್ತೆ ಅಂತಾರಲ್ಲ, ಆ ಥರ ನಾವು ಏನೋ ಮಾಡೋಕ್ಕೋದ್ರೆ ಕಾಲ ಇನ್ನೇನೋ ಮಾಡಿಸುತ್ತೆ. ಸೊ ನಮ್ಮೆಲ್ಲರಿಗೂ ಹುಷಾರಿಲ್ದಿರೋ ಕಾರಣ ಅಂಗಡಿ ಡಿಲೇ ಆಯಿತು ಓಪನ್ ಮಾಡೋಕ್ಕೆ. ಬಟ್ ಪರವಾಗಿಲ್ಲ, ಪಿಕಪ್ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಮುಂದಕ್ಕೆ ಬಂದೆ. 18ನೇ ದಿನವೂ ಅಷ್ಟೇ, ಸ್ಟಾರ್ಟ್ ಮಾಡಿದ ತಕ್ಷಣ ಯಾರೂ ಕಸ್ಟಮರ್ಸ್ ಬಂದಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ ನೋಡ್ತಿದ್ದೆ. ನನ್ನ ತಲೆಯಲ್ಲಿ ಹೆಂಗಪ್ಪ ಇಂಪ್ರೂವ್ ಮಾಡೋದು. ಈ ಥರ ಲೀವ್ಸ್ ಹಾಕಿದ್ರೂ ಕಸ್ಟಮರ್ಸು ಜಾಸ್ತಿ ಬರಲ್ಲ. ಯಾವಾಗಲೂ ಕ್ಲೋಸಲ್ಲಿರೋ ಅಂಗಡಿಗೆ ಯಾರು ಬರ್ತಾರೆ ಹೇಳಿ, ಆ ಥರ. ಸೊ ಅದಕ್ಕೋಸ್ಕರನೇ ನಾನು ಮುಂಚಿನ ಥರ ಎಲ್ಲೂ ಬರ್ತಾಯಿಲ್ಲ, ಯಾವಾಗಲೂ ಅಂಗಡಿಯಲ್ಲೇ ಇರ್ತೀನಿ. ಯಾಕೆ ಅಂದರೆ ಇದೇ ರೀಸನ್ನು. ಅಂಗಡಿ ಓಪನ್ ಮಾಡಿದ್ರೇ ಕಸ್ಟಮರ್ಸ್ ಬರೋದು. ವೀಕ್ಲಿ 1 ಅಥವಾ 2 ಸರಿ ಕ್ಲೋಸಲ್ಲಿತ್ತು ಅಂದರೆ ಬರೋ ಕಸ್ಟಮರ್ಸು ಬರಲ್ಲ, ಬೇರೆ ಕಡೆ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ. ಅದಕ್ಕೋಸ್ಕರನೇ ಎವ್ರಿ ಡೇ ಅಂಗಡಿ ಓಪನ್ ಮಾಡಲೇಬೇಕು ಅಂತ ಎಲ್ಲ ರಿಟೇಲರು ಅನ್ಕೊತಾರೆ. ಯಾರೇ ಆಗಲಿ, ಯಾವುದೇ ರಿಟೇಲ್ ಶಾಪವರಾಗಲಿ ಕ್ಲೋಸಲ್ಲಿ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ ಅಂಗಡಿನ. ಅಂಗಡಿ ಕ್ಲೋಸಲ್ಲಿ ಇದ್ದಿದ್ದಕ್ಕೋ ಇಲ್ಲ ಏನಕ್ಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕಸ್ಟಮರ್ಸ್ ಯಾರೂ ಬಂದಿಲ್ಲ. ನಾನು ವೆಯ್ಟ್ ಮಾಡಿ ಅದು ಇದು ನೋಡಿ ಎಲ್ಲ ಸಾಕಾಯಿತು. ಸೊ ಆದರೂ ಒಬ್ಬ ಕಸ್ಟಮರ್, ಏನಪ್ಪ ಇದು ನಿನ್ನೆ ಎಲ್ಲ ಲೀವ್ ಇತ್ತು, ಇವತ್ತು ಬಂದರೆ ಅಂಗಡಿಯಲ್ಲಿ ಬಿಸ್ನೆಸ್ ಇಲ್ಲ ಅಂತ ಅಂದ್ಕೊಳ್ತಿರೋವಾಗಲೇ ಒಬ್ಬ ಕಸ್ಟಮರ್ ಬಂದರು ಟೆಂಪರ್ಡ್ಗೆ ಅಂತ. ಅವ್ರಿಗೆ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಟೆಂಪರ್ಡ್ ಚಿಕ್ಕದಾಗಲಿ ದೊಡ್ಡದಾಗಲಿ, ₹100 ಬಿಸ್ನೆಸ್ ಆಗಲಿ, ₹1000 ಬಿಸ್ನೆಸ್ ಆಗಲಿ, 10,000 ಬಿಸ್ನೆಸ್ ಆಗಲಿ, ಒಂದೇ ಥರ ಮಾಡ್ತೀನಿ ನಾನು. ಯಾವುದೇ ಕಸ್ಟಮರ್ಗೂ ಅಷ್ಟೇ ಕೇರ್ಲೆಸ್ ಮಾಡಲ್ಲ, ಅಷ್ಟೇ ನೀಟಾಗಿ ಹಾಕ್ಕೊಡ್ಬೇಕು. ಒಂದು ಬಬಲ್ ಬರ್ದಿರ ಹಾಕ್ಕೊಟ್ರೆ ಕಸ್ಟಮರ್ ರಿಟರ್ನ್ ಬರ್ತಾರೆ, ಚೆನ್ನಾಗಿ ಹಾಕ್ಕೊಡ್ತಾನೆ, ಇಲ್ಲ ಚೆನ್ನಾಗಿ ಮಾತಾಡ್ತಾನೆ, ಫ್ರೆಂಡ್ಲಿ ವ್ಯಕ್ತಿ ಅಂತೆಲ್ಲ. ಸೊ ಅದಕ್ಕೋಸ್ಕರ ಕಸ್ಟಮರ್ ಹತ್ರ ಟೆಂಪರ್ಡ್ ಹಾಕಾದ್ಮೇಲೆ ನಾನು ಟೆಂಪರ್ಡ್ ಹಾಕ್ತಿದ್ದೆ, ಕಸ್ಟಮರೇ ಹೋದರು ಬ್ಯಾಕೆ ಸುಡೋಗ್ತೀನಿ ಅಂತ. ಸರಿ, ಕಸ್ಟಮರ್ಗೆಲ್ಲ ಏನು ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನೆ ಇದೆ. ಮತ್ತು ಅವ್ರು ಬಂದು ಅದು ಇದು ಅಂತ ಕೇಳ್ತಿದ್ರು. ಆ್ಯಂಡ್ ಅವರು ಫೋಟೋನ ಎಡಿಟ್ ಮಾಡೋದೆಲ್ಲ ಚೆನ್ನಾಗಿ ಮಾಡ್ತಾರಂತೆ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಾನು ಈ ಆ್ಯಪಲ್ಲಿ ಎಡಿಟ್ ಮಾಡ್ತೀನಿ, ಈ ಥರ ಎಡಿಟ್ ಮಾಡ್ತೀನಿ, ಆ ಥರ ಎಡಿಟ್ ಮಾಡ್ತೀನಿ ಅಂತ. ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಅದಂತೂ ನಿಜ. ಯಾರಲ್ಲಿ ಯಾವ ಟ್ಯಾಲೆಂಟ್ ಇರುತ್ತೆ ಅಂತ ಅವರೇ ಕಂಡುಹಿಡ್ಕೋಬೇಕು. ಇಲ್ಲಿ ನಮ್ಮಲ್ಲಿರೋ ಟ್ಯಾಲೆಂಟ್ನ ಬೇರೆ ಯಾರೋ ಕಂಡುಹಿಡ್ದು ಗುರುತಿಸಿ ಅವನು ನಮಗೆ ಪಬ್ಲಿಸಿಟಿ ಮಾಡೋದು ತುಂಬ ರೇರು. ಎಲ್ಲೋ ಆ ಥರ ಜನ ಸಿಗೋದು ತುಂಬ ಕಷ್ಟ. ಆ ಥರ ಜನ ಸಿಗೋದು ಇಲ್ಲ ಅಂದ್ಕೊಳ್ಳಿ, ಒಬ್ಬರೋ ಸಿಗ್ಬೋದು, ಬಟ್ ಎಲ್ಲರೂ ಸಿಗಲ್ಲ. ನಿಮ್ಮ ಲೈಫಲ್ಲಿ ಆ ಥರ ಯಾರಾದರೂ ನಿಮ್ಮ ಟ್ಯಾಲೆಂಟ್ನ ಗುರುತಿಸಿ ಮುಂದಕ್ಕೆ ಕಳಿಸ್ತಿದ್ದಾರೆ ಅಂದರೆ ಅವ್ರಿಗೆ ನೀವು ಸದಾ ಚಿರಋಣಿಯಾಗಿರೋದನ್ನ ಕಲೀರಿ. ಯಾಕೆ ಅಂದರೆ ಯಾರು ಈ ಕಾಲದಲ್ಲಿ ಆ ಥರ ಮಾಡಲ್ಲ. ಅವ್ರವ್ರ ಟ್ಯಾಲೆಂಟ್ನ ಅವರವರೇ ಕಂಡುಹಿಡ್ಕೋಬೇಕು, ಅವರೇ ಮುಂದಕ್ಕೆ ಹೋಗ್ಬೇಕು, ಅವ್ರಿಗೆ ಸಪೋರ್ಟ್ ಕೊಡಬೇಕು, ಅವ್ರಿಗೆ ಸಾಥ್ ಕೊಡಬೇಕು. ಇಲ್ಲಿ ಯಾರು ಸಾಥ್ ಕೊಡಲ್ಲ, ಯಾರು ಪುಷ್ ಮಾಡಲ್ಲ ಮುಂದಕ್ಕೆ ಹೋಗಿ ನೀನು ಅಂತ. ಅವ್ರ ಪ್ಲೇಸ್ಮೆಂಟ್ನ ಕಳಿಸಿ ಬೇರೆಯವ್ರ ಪ್ಲೇಸ್ಮೆಂಟ್ನ ಯಾರಾದರೂ ಹೈ ಮಾಡ್ತಾರಾ, ನೀವೇ ಯೋಚನೆ ಮಾಡಿ. ಸೊ ಆ ಥರ ಇರೋದ್ರಿಂದ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದನ್ನು ನೀವು ಕಂಡುಹಿಡ್ಕೊಳ್ಳಿ. ಈ ಕಸ್ಟಮರ್ ಅಷ್ಟೇ, ನಾನು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಎಡಿಟ್ ಮಾಡ್ತೀನಿ, ವಿಡಿಯೋಸ್ ಇರ್ಬೋದು, ಫೋಟೋಸ್ ಇರ್ಬೋದು, ನೋಡಿ ಈ ಥರ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದರು ಕಸ್ಟಮರು ಕೂಡ. ಬಟ್ ಅವ್ರಿಗೆ ಮನೇಲಿ ಸಪೋರ್ಟ್ ಇಲ್ಲ, ಮನೇಲಿ ಬೈತಾರಂತೆ, ಕರೆಕ್ಟಾಗಿ ಕೆಲಸ ಮಾಡಿರಿ, ಅಲ್ಲೋಗ್ರಿ, ಇಲ್ಲಿ ಬನ್ನಿ, ಅದು ಇದು ಅಂತ. ಹೌದು, ಕೆಲಸ ಮಾಡೋದು ಇಂಪಾರ್ಟೆಂಟು, ಬಟ್ ಅವರಲ್ಲಿರೋ ಟ್ಯಾಲೆಂಟ್ನ ಯುಟಿಲೈಸ್ ಮಾಡಿಕೊಂಡು ಕೆಲಸ ಮಾಡಿಸಿದ್ರೆ ಇನ್ನೂ ಒಳ್ಳೇದಲ್ವಾ. ಸೊ ಟ್ಯಾಲೆಂಟ್ ಜೊತೆಗೆ ಇಲ್ಲ ಅವ್ರಿಗಿರೋ ಪ್ರತಿಭೆ ಜೊತೆಗೆ ಕೆಲಸ ಮಾಡೋದ್ರಿಂದ ಅವ್ರಿಗೆ ಬೋರ್ ಹೊಡೆಯಲ್ಲ ಯಾವತ್ತೂ ಅಷ್ಟೇ, ಯಾವುದೇ ಕೆಲಸ ಅಷ್ಟೇ. ಆ್ಯಂಡ್ ಈ ಕಸ್ಟಮರ್ ಹೋಗಿ ಒಂದು ಫ್ಯೂ ಮಿನಿಟ್ಸಲ್ಲಿ ಒಬ್ಬ ಕಸ್ಟಮರ್ ಬಂದರು ಸೆಕೆಂಡ್ ಫೋನ್ಗೆ ಅಂತ. ಅವ್ರಿಗೆ ಅರೌಂಡ್ 10,000 ಬೇಕಾಗಿತ್ತು. ನಮ್ಮ ಹತ್ರ 10,000 ಫೋನ್ ಇತ್ತು, ಬಟ್ ಅದು 4G ಆಗಿತ್ತು. ಅವ್ರಿಗೆ 5G ಬೇಕಾಗಿತ್ತು. ನನ್ನ ಹತ್ರ 2 5G ಇತ್ತು, ಒಂದು ವಿವೋ T2 Pro ಇತ್ತು, ಒಂದು ರೆನೋ 10 ಇತ್ತು. ರೆನೋ 10 256GB ಅವ್ರಿಗೆ ತುಂಬ ಇಷ್ಟ ಆಯಿತು. ಬಟ್ ಕಾಸ್ಟ್ ಬಂದ್ಬಿಟ್ಟು ಅದು 12,500 ಆಗಿತ್ತು.
ಕಸ್ಟಮರ್ ಹತ್ರ ತುಂಬ ಹೊತ್ತು ಮಾತಾಡಿದೆ, ಅದ್ರದ್ದು ಕ್ಲಿಪ್ಸ್ ಹಾಕಿದ್ರೆ ತುಂಬ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಅಂತ ಕಟ್ ಮಾಡಿದ್ದೀನಿ. ಕಸ್ಟಮರ್ಗೆ 12,500 ಬಜೆಟ್ ಓಕೆ ಆಗಿದ್ದಿಲ್ಲ. ಅವರು ತುಂಬ ಹೊತ್ತು ಮಾತಾಡಿದ್ರು. ಸಂಜೆ 7 ಗಂಟೆಗೆ ಬಂದವರು 8:30 9 ಗಂಟೆವರೆಗೂ ಇದೇ ಡಿಸ್ಕಷನ್. ಹೋಗೋರು ಬರೋರು ಚೆಕ್ ಮಾಡೋರು ಎಲ್ಲ ಇತ್ತು. ನೋಡಿ, ಒಪ್ಪೋ ರೆನೋ 10 5G ಅದು. 256 ಸ್ಟೋರೇಜು, 5000 mAh ಬ್ಯಾಟ್ರಿ ಇದೆ, 8GB ರ್ಯಾಮು. ಕ್ಯಾಮ್ರಾ ಪ್ಯಾಕಪ್ ಎಲ್ಲ ಚೆನ್ನಾಗಿದೆ. 50 MP ಕ್ಯಾಮ್ರಾ, 32 MP ಕ್ಯಾಮ್ರಾ, 16 MP ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ. ಕ್ಯಾಮ್ರಾಸು ಅಷ್ಟೇ 64 MP ಸಾರಿ ನೋಡಿ. ಸೊ ಈ ಫೋನ್ ಸಿಕ್ಕಾಬಿಡೆ ಇಷ್ಟ ಆಯ್ತು ಅವ್ರಿಗೆ. ಬಟ್ ಬಜೆಟ್ ಎಷ್ಟೇ ಮಾಡಿದ್ರು ಅವರು 10,000 ಮೇಲೆ ಮೂವ್ ಆಗ್ತಾ ಇದ್ದಿಲ್ಲ. ನಾನು ಹಂಗೆ ಮಾತಾಡಿ ಫೈನಲ್ಲು ನನಗೆ ಬಂದಿರೋ ಪ್ರೈಸಿಗೆ ನಾನು ಕೊಡ್ತೀನಿ, ಪ್ರಾಫಿಟ್ ಏನೂ ಬೇಡ ಅಂತ ಹೇಳಿ ಮಾತಾಡಿ ಅವ್ರಿಗೆ ಫೈನಲ್ ಆಗಿ 11,500ಗೆ ಒಪ್ಪಿಸಿದೆ. ಅವರು ಖುಷಿ ಆದರು. 11,500 ಫೈನಲಿ ಓಕೆ ಆಯಿತು ಅಂತ ಹೇಳಿ ಒಪ್ಕೊಂಡ್ರು. ಫೋಟೋ ನೋಡಿ ಸಕ್ಕದಾಗಿ ಬರುತ್ತೆ, ಚೆನ್ನಾಗಿದೆ ಫೋನು. ಅದು ಆ್ಯಕ್ಚುಲಾಗಿ 30,000 35,000 ಫೋನ್ ಏನು ಕಂಡೀಷನಲ್ಲಿದ್ದಾಗ ಕೊಡಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ಓಕೆ, ನನಗೆ ಬಂದಿದ್ದು ಕಾಸ್ಟ್ಗೆ ನಾನು ಕೊಟ್ಬಿಟ್ಟೆ, ಕಸ್ಟಮರ್ನ ಅಟ್ರಾಕ್ಷನ್ ಮಾಡಬೇಕು ಅಂತ. ಯಾಕಂದರೆ ಇದು ಹೊಸ ಅಂಗಡಿ, ಅದಕ್ಕೋಸ್ಕರ. ಅದ್ರ ಜೊತೆಗೆ ಒಂದು ಬ್ಯಾಕ್ ಕವರ್ನ ನಾನು ಫ್ರೀಯಾಗಿ ಕೊಟ್ಟೆ. ಹೋಗ್ಲಿ ಬಿಡ್ರಿ ಪರವಾಗಿಲ್ಲ, ನಮ್ಮ ಕಸ್ಟಮರ್ ಮತ್ತೆ ಬರಲಿ ಅಂತ. ಈ ಥರ ಒಂದೋ ಎರಡೋ ಫ್ರೀ ಗಿಫ್ಟ್ಸು ಅಥವಾ ಒಂದೆರಡು ಒಳ್ಳೆ ಮಾತುಗಳು ಆಡೋದ್ರಿಂದನೇ ಕಸ್ಟಮರ್ ನಮ್ಮನ್ನು ಹುಡ್ಕೋ ಬರೋದು. ಅದಂತೂ ನಿಜವಾದ ಮಾತು. ನಾವೆಷ್ಟು ಕಸ್ಟಮರ್ ಹತ್ರ ಫ್ರೆಂಡ್ಲಿ ಆಗಿರ್ತೀವಿ, ಎಷ್ಟು ಕಸ್ಟಮರ್ಗೆ ಸಪೋರ್ಟ್ ಮಾಡ್ತೀವಿ, ಅಷ್ಟು ನಮ್ಮನ್ನು ಕಸ್ಟಮರ್ ಎಲ್ಲೇ ಇರಲಿ ಅವರು ಮತ್ತೆ ನಮ್ಮ ಹತ್ರ ಹುಡ್ಕೊಂಡು ಬಂದೇ ಬರ್ತಾರೆ. ಅವ್ರು ಬೇರೆ ಏರಿಯಾಗೆ ಶಿಫ್ಟ್ ಆಗಿದ್ರು ಅಲ್ಲಿಂದ ನಮ್ಮ ಹತ್ರಕ್ಕೆ ಬರ್ತಾರೆ. ಯಾಕೆಂದರೆ ನಮ್ಮ ಸರ್ವಿಸ್ ಚೆನ್ನಾಗಿರುತ್ತೆ, ನಮ್ಮ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತ. ಕಸ್ಟಮರ್ ಅಂತೂ ಫುಲ್ ಸ್ಯಾಟಿಸ್ಫೈಡು. ಆ ಕಸ್ಟಮರ್ ಹೋಗೋ ಅಷ್ಟರಲ್ಲಿ ರಾತ್ರಿ 9:15 ಏನೋ ಆಗಿತ್ತು. ನನಗೂ ಶಾಪ್ನ ಕ್ಲೋಸ್ ಮಾಡೋ ಟೈಮ್ ಆಗಿತ್ತು. ಸೊ 18ನೇ ದಿನ ನಾನು ಸಂಪಾದಿಸಿರೋ ಒಟ್ಟು ಮೊತ್ತ ಬಂದ್ಬಿಟ್ಟು 4,100 ರೂಪಾಯಿ ಒಂದು ಅಂಗಡಿಯಿಂದ. ಆದರೆ ಇನ್ನೊಂದು ಅಂಗಡಿಯಿಂದ 1,830 ರೂಪಾಯಿ. ಸೊ ಎರಡು ಅಂಗಡಿದು ಸೇರಿಸಿ ಹೇಳ್ಬೇಕಂದ್ರೆ 5,930 ರೂಪಾಯಿ ಆಗಿತ್ತು. ನನ್ನ ಒಟ್ಟು 17 ದಿನಗಳಲ್ಲಿ 41,550 ರೂಪಾಯಿ ಆಗಿತ್ತು. ನನ್ನ 1 ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ಒಟ್ಟು 18 ದಿನಗಳು ಮುಗಿದೋಗಿದೆ. ಈ 18 ದಿನದಲ್ಲಿ ನಾನು ಗಳಿಸಿರೋ ಒಟ್ಟು ಮೊತ್ತ ಬಂದ್ಬಿಟ್ಟು 47,480 ರೂಪಾಯಿ. ಇದುವರೆಗೂ ನಾನು ಸಂಪಾದನೆ ಮಾಡಿರೋ ಅರ್ನಿಂಗ್ಸ್ ಆಗಿದೆ. ಸೊ ಇದು ಸಾಕಾಗಲ್ಲ, ಮುಂದಕ್ಕೆ ಹೋಗೋಣ, ಚೆನ್ನಾಗಿ ಮಾಡೋಣ. ಒಂದು ದಿನಕ್ಕೇ 47,000 50,000 ಮಾಡೋ ಥರ ಆಗೋಣ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿದೆ, ಖಂಡಿತ ಇದು ಸಾಧ್ಯ. ಯಾರು ನನ್ನ ಬಗ್ಗೆ ನೆಗೆಟಿವ್ ತಿಳ್ಕೊಂಡಿರ ಪಾಸಿಟಿವ್ ಆಗಿ ಆಶೀರ್ವಾದ ಮಾಡಿ ಮುಂದಕ್ಕೆ ಹೋಗೋಣ. ಸಕ್ಸಸ್ಫುಲ್ ಸಿಕ್ಕೇ ಸಿಗುತ್ತೆ. ನಾನು ಮಾಡೋ ಒಂದೆರಡು ಬಿಸ್ನೆಸ್ ಐಡಿಯಾಸು ನಿಮಗೂ ನಿಮ್ಮ ಜೀವನದಲ್ಲೂ ನೀವು ಯುಟಿಲೈಸ್ ಮಾಡ್ಕೋಬೋದು. ನನಗಿಂತ ಚೆನ್ನಾಗಿ ನೀವು ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ನಿಮ್ಮ ಕೈಯಲ್ಲಾದರೆ ನೀವು ಮಾಡಿ. ಇವತ್ತಿನ ವಿಡಿಯೋ ಅಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬೈ ಬೈ, ಸಿ ಯು.